ಬಸವಾದಿ ಶಿವಶರಣರನ್ನ, ಬಯಲ ಸ್ವರೂಪಿ ಅಲ್ಲಮ ಪ್ರಭುದೇವರನ್ನ ಹಾಗೂ ವಿಶ್ವದ ಎಲ್ಲ ಸಂತರನ್ನ ಸ್ಮರಿಸುತ್ತಾ ಅವರ ಪಾದಗಳಿಗೆ ನತಮಸ್ತಕನಾಗಿ ಇಲ್ಲಿ ಸೇರಿರುವ ಎಲ್ಲ ಶರಣ ಶರಣೀಯರಿಗೆ ಅನಂತ ಪ್ರಣಾಮಗಳು. ಚಾಮರಸನ ಪ್ರಭುಲಿಂಗ ಲೀಲೆಯ 13ನೆಯ ಅಧ್ಯಾಯ ಅಥವಾ ಗತಿ, ಸಿದ್ಧರಾಮ ಶಿವಯೋಗಿ ಮತ್ತು ಅಲ್ಲಮರ ಭೇಟಿಯ ಭಾಗ. ಈಗಾಗಲೇ ಕಳೆದ 6 ದಿನಗಳಿಂದ ಸುಮಾರು 40 ಷಟ್ಪದಿಯ ಪದ್ಯಗಳನ್ನ ನಾವು ನೋಡಿದ್ದೇವೆ. ನಿನ್ನಿನ ದಿವಸ ಅಲ್ಲಮ ಪ್ರಭುಗಳು ಸಿದ್ಧರಾಮ ಶಿವಯೋಗಿಯನ್ನ ಸಂತೈಸ್ತಾರೆ. ಆತ ಮಾಡಿದ ಎಲ್ಲ ತಪ್ಪುಗಳನ್ನ ಮನ್ನಿಸ್ತಾರೆ. ಮನದೊಳಗೆ ನಸು ನಗುತ್ತಲೀ ಮೂರ್ಖನ ಗುಣಗಳನ್ ಏನಂ ನೋಡುವೆನು ಎನ್ನುತ್ತ ಅಲ್ಲಮ ಸರ್ವ ಜೀವ ದಯಾ ಪ್ರದಾಯಕನು. ಈ ಮೂರ್ಖನ ಅವಗುಣಗಳನ್ನ ನೋಡುವುದಿಲ್ಲ ನಾನು, ಏನ ನೋಡುವೆನು, ಇವನನ್ನ ನಾನು ನೋಡಲಾರೆ, ಅದಕ್ಕೆ ನಕ್ಕು ಬಿಡ್ತಾರೆ. ಮೂರ್ಖತನದಿಂದ ಈ ತರ ವರ್ತನೆ ಮಾಡಿದ ಅಂತ. ಆತ ಯಾರು ಅಂದ್ರೆ ಸರ್ವ ಜೀವಿಗಳಿಗೆ ಸರ್ವ ಜೀವ ದಯಾ ಪ್ರದಾಯಕನು. ಮನಸ್ಸಲ್ಲಿ ಅಂದುಕೊಂಡು ತನುಜ ಸಾಕು ಏಳೇಳು ಖಾತಿಯನೆ ನಾವು ನಮ್ಮೊಳಗಿಲ್ಲವೆನುತ್ತಲೇ ವಿನಯದಿಂದೆತ್ತಿದನು ರಾಮನ ವಿಮಲ ಮಸ್ತಕ. ಸಿದ್ಧರಾಮ ಶಿವಯೋಗಿಯ ಶುಭ್ರವಾದ ಮಸ್ತಕವನ್ನ ಹಿಡಿದು ಎತ್ತಾನೆ. ಅದಕ್ಕ ಅವನು ನಮಸ್ಕಾರ ಮಾಡಿ ಕಾಲಿಗೆ ಅವನ ಪಾದಕ್ಕೆ ಬಿದ್ದಾಗ ಅವನನ್ನ ಎತ್ತಾನೆ. ಸಾಕು ಏಳೇಳು, ನಿನ್ನ ಮೇಲೆ ಕೋಪ ಇಲ್ಲ, ಆತನನ್ನ ಎತ್ತಾನೆ. ಅವಾಗ ದೈನ್ಯದಿಂದ ಶಿವಯೋಗಿ ಬೇಡ್ಕೊಳ್ತಾರೆ, ದೇವ ನೀನೀ ಪರಿಯ ಜಂಗಮ ಭಾವಬನಿತೆಯ ಧರಿಸಿ ಬಂದಡೆ ಗಾವಿಲರು ನಾವೆತ್ತ ಬಲ್ಲೆವು ನಿಮ್ಮ ಮಹಿಮೆಯೇನು. ನೀನು ಈ ರೀತಿಯಾಗಿ ಜಂಗಮನ ವೇಷದಿಂದ, ಜಂಗಮನ ಭಾವದಿಂದ, ಭಾವ ಬನಿತೆಯ ಧರಿಸಿ ಬಂದೊಡೆ ಗಾವಿಲರು ನಾವೆತ್ತ ಬಲ್ಲೆವು ನಿಮ್ಮ ಮಹಿಮೆಯೇನು. ಸಾಮಾನ್ಯ ಮನುಷ್ಯರಾದ ನಾವು ಹನೆಗಣ್ಣನ್ನ ತೆರೆಯುವವರೆಗೆ ಈ ಬದಲಾವಣೆ ಇರಲಿಲ್ಲ. ಹನೆಗನ್ನ ತೆಗೆಯುವವರೆಗೆ ಅಹಂ ತುಂಬಿಕೊಂಡಿತ್ತು. ನಾನೇನಾದರೂ ನಿನ್ನನ್ನು ಮಾಡಬಂತ ಒಂದು ಶೌರ್ಯ, ಒಂದು ಅಹಂಕಾರ ಇತ್ತು. ಅದು ಯಾವಾಗ ನುಚ್ಚು ನೂರಾಯಿತೋ, ತನ್ನನ್ನು ತಾನು ಸಿದ್ಧರಾಮ ಶಿವಯೋಗಿ ಹೇಳ್ಕೊಳ್ಳೋದೇನು ಅಂದ್ರೆ, ಗಾವಿಲರು ಸಾಮಾನ್ಯ ಜನ, ಹಳ್ಳಿಯ ಮುಗ್ಧ ಜನ, ನೀನು ಈ ರೀತಿ ಜಂಗಮನ ಭಾವವನ್ನ ವೇಷವನ್ನ ಧರಿಸಿ ಬಂದಾಗ ನಾವು ನಿಮ್ಮ ಮಹಿಮೆಯನ್ನ, ನಿಮ್ಮನ್ನ ಅರಿಯುವುದು ಹೇಗೆ? ಯಾಕಂದ್ರೆ ನಾವು ಸಾಮಾನ್ಯ ಮನುಷ್ಯರು. ಸಂಪೂರ್ಣವಾಗಿ ತನ್ನನ್ನ ತೃಣಕ್ಕೆ ಅಂದ್ರೆ ತನ್ನನ್ನ ಕೀಳಿಂದನ್ನಾಗಿ ಮಾಡಿ ಇನ್ನಷ್ಟು ಕುಬ್ಜನನ್ನಾಗಿಸಿಕೊಂಡು ನನಗಿಂತ
ಕಿರಿಯರಿಲ್ಲ, ಶಿವಭಕ್ತರಿಗಿಂತ ಹಿರಿಯರಿಲ್ಲ ಎಂಬ ಆ ಶರಣ ತತ್ವ ಇದೆಯಲ್ಲ, ಆ ತತ್ವದಂತೆ ತನ್ನನ್ನು ತಾನು ಸಾಮಾನ್ಯರಲ್ಲಿ ಸಾಮಾನ್ಯ ಅಂತ ಕರ್ಕೊಳ್ತಾನೆ. ಜಾವಳಿಗ ನೀನೆಂದು ಬಗೆದ ಕಟ ಆವು ಬಳಲಿದೆವೆವು. ನೀನು ಒಬ್ಬ ಸಾಮಾನ್ಯ ಮನುಷ್ಯ ಅಂತ ತಿಳ್ಕೊಂಡರೆ ನಿನ್ನ ಮೇಲೆ ಇಷ್ಟೆಲ್ಲ ಮಾಡಿ ನಿನಗೇನಾಗ್ಲಿಲ್ಲ, ಬಳಲಿಕೆ ನನಗಾಗಿದೆ. ನಾನು ನೊಂದ್ಕೊಂಡೇನೆ, ನಾನು ಬಳಲಿದ್ದೇನೆ. ಬಳಲಿದೆವೆನ್ನು ಕರುಣಿಸಿ ಕಾವುದು ಎನ್ನುತ್ತಲಿ ಸಿದ್ಧರಾಮನು ನುಡಿದನಲ್ಲ ಮಗೆ. ನನ್ನ ಮೇಲೆ ದಯ ತೋರು, ಕರುಣಿಸು, ನನ್ನನ್ನು ಕಾಪಾಡು ಅಂತ ಬೇಡ್ಕೊಳ್ತಾನೆ. ಇದನ್ನೇ ನಿನ್ನೆ ಒಂದು ವಚನ ಕೂಡ ನಿಮ್ ಮುಂದೆ ಹೇಳಿದೆ. ಅರಿಯಬಾರದ ಘನವನರಿದು ಸಾಧಿಸಿ ಗೆದ್ದ ಘನಮಹಿಮ ಶರಣರ ಮುಂದೆನ್ನ ಪ್ರತಾಪ ನಿಲುಕುವುದೇ. ಅರಿಯಬಾರದ ಘನವನರಿದು ಗೆದ್ದ ಘನಮಹಿಮ ಶರಣ ಅಲ್ಲಮ್ಮ. ಎಷ್ಟು ಸುಲಭವಾಗಿ ಶರಣ ತತ್ವವನ್ನು ಇಲ್ಲಿ ಹೇಳ್ತಾರೆ ಅಂದ್ರೆ, ಅರಿಯಬಾರದ ಘನವನ್ನು ಅರಿತವನು ಹೇಗಿರುತ್ತ, ಸಾಧಿಸಿ ಅರಿದು ಸಾಧಿಸಿ ಗೆದ್ದ ಘನಮಹಿಮನಾದಂತ ಅಲ್ಲಮ. ಅಂತ ಅಲ್ಲವನಂತ ಶರಣರ ಮುಂದೆ ನನ್ನ ಬಾಹ್ಯ ಸಿದ್ಧಿಯ ಪ್ರತಾಪ ನಿಲ್ಲಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅವರಿಬ್ಬರು ಲಿಂಗದ ಪ್ರಭೆಯೊಳಗೆ ನಾನಿಪ್ಪೆನು ಅಹಂಕಾರದ ಪಂಜರದೊಳಗೆ. ಹೀಗೆ ತನ್ನನ್ನ ನಿಕೃಷ್ಟಗೊಳಿಸಿಕೊಡ್ತಾನೆ. ನಾನು ಅಹಂಕಾರದ ಒಂದು ಪಂಜರದೊಳಗೆ, ಅಹಮ್ಮಿನ ಒಂದು ಬಿಂದುವಿನಲ್ಲಿ ಅಲ್ಲೇ ಕೂತ್ಕೊಂಡೇನೆ, ಅವರಿದ್ದಾರೆ ಲಿಂಗದ ಪ್ರಭೆಯೊಳಗೆ. ಪರಮಾತ್ಮನ ಸ್ವರೂಪಿಯಾಗಿ ಆ ಬೆಳಕಿನಲ್ಲಿ ಅವರಿದ್ದಾರೆ, ನಾನಿರುವುದು ಅಹಂಕಾರದ ಪಂಜರದೊಳಗಿದ್ದೆ. ಎನ್ನ ನೊಸಲ ಕಣ್ಣಿನ ಕಿಚ್ಚುಡುಗಿ ಲಜ್ಜಿತನಾಗಿ ಮರಳಿ ಬಂದು ಎನ್ನನೇ ಸುತ್ತಿ ಮುತ್ತಿತ್ತು. ನಾನು ಏನು ಮಾಡಕ್ ಹೋದ್ನಲ್ಲ, ಅದು ನನ್ನನ್ನೇ ತಿನ್ಲಿಕ್ ಬಂತು, ನನ್ನನ್ನೇ ಆವರಿಸ್ಬಿಡ್ತು. ನಾ ಶರಣೆಂಬ ಗುರುಚರಣ ಬಿಡಿದದ್ದು ಕೊಲುಬಿಡೆ ಕಪಿಲ ಸಿದ್ಧ ಮಲ್ಲಿನಾಥನೊಳಗೆ ಅಳಿವೆನೆಲ್ಲದೆ ಉಳಿವೆನಲ್ಲ. ಆತ ಮನಸ್ಸು ಮಾಡಿದ್ರೆ ನಾನು ಸುಟ್ಟು ಹೋಗ್ತಿದ್ದೆ. ಕಪಿಲ ಸಿದ್ಧ ಮಲ್ಲಿನಾಥ ಅವನೊಳಗೆ ಅಳಿವೆನಲ್ಲದೆ ಉಳಿವನಲ್ಲ ಅನ್ನೋ ವಚನವೂ ಕೂಡ ಚಾಮರಸನ ಮಾತುಗಳನ್ನೇ ಧ್ವನಿಸ್ತಾ ಇದೆ. ಮುಂದೆ ಹರಸಿಕೊಳ್ಳದೆ ಕೆಲರು ಸಚರಾಚರಿಗೊಳ್ಳಿತ ಪಕ್ಷಪಾತದಿ ಹರಸಿ ಗೋಬ್ರಾಹ್ಮರಿಗೆ ಶಾಂತಿಗಳಾಗಲೆಂಬಂತೆ ಹಿರಿಯರನ್ನು ಸತ್ಕರಿಸಿ ಮಿಕ್ಕಾದರನ್ನು ಧಿಕ್ಕರಿಸುವುದು ಯೋಗೀಶ್ವರರಿಗೆ ಅನುಚಿತವೆಂಬರೈ ರಾಮಯ್ಯ ಕೇಳೆಂದ. ಒಂದೊಂದಾಗಿ ತತ್ವೋಪದೇಶವನ್ನ ಅಲ್ಲಮರು ಸಿದ್ಧರಾಮದಕ್ಕೆ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಒಂದು ಉದಾಹರಣೆ ಕೊಡ್ತಾರೆ. ಹರಸಿಕೊಳ್ಳದೆ ಕೆಲರು ಸಚರಾಚರಿಗೊಳ್ಳಿತ ಪಕ್ಷಪಾತದಿ ಹರಸಿ ಗೋಬ್ರಾಹ್ಮರಿಗೆ ಶಾಂತಿಗಳಾಗಲೆಂಬಂತೆ ಹಿರಿಯರನ್ನು ಸತ್ಕರಿಸಿ ಮಿಕ್ಕಾದರರನ್ನು ಧಿಕ್ಕರಿಸುವುದು. ಈ ವರ್ತನೆ ಸಾಮಾನ್ಯರಿಗೆ ವರ್ತನೆ. ಇದು ಹೇಳ್ತೀವಲ್ಲ ನಾವು, ಮುಖ ನೋಡಿ ಮನೆ ಹಾಕುದು ಅಂತಾರೆ. ನಮ್ಮ ಮನೆಗೆ ಒಬ್ರು ಯಾರಾದ್ರೂ ಒಬ್ರು ಅತಿಥಿಗಳು ಬಂದ್ರು, ಒಬ್ರು ಮೇಷ್ಟ್ರು ಬಂದ್ರು, ಬಹಳ ಪ್ರೀತಿಯಿಂದ ಚೇರ್ ಹಾಕಿ ಕೂಡಿಸ್ತೇವೆ. ಇರೋದು ಒಂದೇ ಚೇರು. ಅದರ ನಂತರ ಒಬ್ರು ಯಾರೋ ಪೊಲೀಸ್ ಅಧಿಕಾರಿಗಳು ಬಂದ್ರು, ಅವರನ್ನ ಸ್ವಾಗತಿಸ್ತೇವೆ. ಮೇಷ್ಟ್ರೆ ಸ್ವಲ್ಪ ನೀವು ಕೆಳಗ್ ಕೂಡ್ರಿ ಅಂತ ಅವರನ್ನು ಕೂಡಿಸ್ತೇವೆ. ಅವ್ರ ನಂತರ ಹೋಗ್ಲಿ ಒಬ್ರು ತಹಸೀಲ್ದಾರ್ ಯಾರೋ ಬಂದ್ರು, ಹಿರಿಯ ಅಧಿಕಾರಿಗಳು, ಅವಾಗ ಇವರನ್ನು ಇಳಿಸಿ ಅವರನ್ನು ಕೂಡಿಸ್ತೇವೆ. ಮುಖ ನೋಡಿ ಮನೆ ಹಾಕುವ ಜಾಯಮಾನ ಸಾಮಾನ್ಯ ಮನುಷ್ಯನದು, ಭವಿಗಳದು. ಯಾಕೆಂದ್ರೆ ಯಾರಿಂದ ನನಗೆಷ್ಟು ಲಾಭ ಅನ್ನುವ ದೃಷ್ಟಿಯಿಂದ ಸನ್ಮಾನ, ಮಾನ, ಗೌರವ ಇತ್ಯಾದಿಗಳು ನಡೆಯುವುದನ್ನ ನಾವಿವತ್ತು ನೋಡ್ತಾ ಇದ್ದೀವಿ. ಇದನ್ನೇ ಇಲ್ಲಿ ಹೇಳ್ತಕ್ಕಂಥದ್ದು, ಪಕ್ಷಪಾತದಿ ಕೇವಲ
ಗೋ ಬ್ರಾಹ್ಮಣರಿಗೆ ಶಾಂತಿಯಾಗ್ಲಿ ಅಂತ ಹರಿಸೋದು, ಮಿಕ್ಕವರಿಗೆ ಸೇರಿದ ಜನರಿಗೆ ಅದು ಸಿಗದೇ ಇರೋದು, ಆ ಹಾರೈಕೆಗಳು ಇಲ್ಲದೆ ಇರೋದು, ಮಾನ ಸನ್ಮಾನಗಳು ಅವರಿಗೆ ಉಳಿದವರಿಗೆ ಇಲ್ಲದೆ ಇರೋದು, ಅದರಂತೆ ಹಿರಿಯರನ್ನು ಸತ್ಕರಿಸಿ ಮಿಕ್ಕಾದರನ್ನು ಧಿಕ್ಕರಿಸುವುದು. ಹಿರಿಯರನ್ನು, ಇಲ್ಲಿ ಹಿರಿಯರು ಅಂತಂದ್ರೆ ವಯಸ್ಸಿನಲ್ಲಿ ಹಿರಿಯರಷ್ಟೇ ಅಲ್ಲ, ಅಧಿಕಾರದಲ್ಲಿ ಹಿರಿಯರು ಅಷ್ಟೇ ಅಲ್ಲ, ಜ್ಞಾನದಲ್ಲಿ ಹಿರಿಯರು ಅಷ್ಟೇ ಅಲ್ಲ, ಎಲ್ಲ ರಂಗದಲ್ಲಿಯೂ ಕೂಡ ಒಂದು ಮೇಲ್ಮಟ್ಟದಲ್ಲಿದ್ದವರು ಅವರನ್ನ ಮಾತ್ರ ಸತ್ಕರಿಸಿ ಮಿಕ್ಕವರನ್ನು ಧಿಕ್ಕರಿಸುವುದು ಅದು ಸಾಮಾನ್ಯ ಜನರ ಲಕ್ಷಣ. ಮಿಕ್ಕವರನ್ನು ಧಿಕ್ಕರಿಸುವುದು ಯೋಗೀಶ್ವರರಿಗೆ ಅನುಚಿತವೆಂಬರೈ ರಾಮಯ್ಯ ಕೇಳೆಂದ. ಯೋಗಿಗಳಾದವರಿಗೆ ಈ ತರತಮ ಭಾವ ಸಲ್ಲದು. ಅವರ ದೃಷ್ಟಿಯಲ್ಲಿ ಸಕಲರೂ ದೇವ ಸಮಾನರು, ಯಾರು ಹೆಚ್ಚಿಲ್ಲ, ಯಾರು ಕಡಿಮೆ ಇಲ್ಲ. ಯೋಗಿಯಾದವರು ಎಲ್ಲರನ್ನೂ ಸರಿ ಸಮಾನವಾಗಿ ಕಾಣಬೇಕು, ಗೌರವಿಸಬೇಕು, ಪ್ರೀತಿಸಬೇಕು, ಭೇದ ಭಾವ ಮಾಡಬಾರದು. ಹಾಗೆ ಮಾಡಿದರೆ ಅದು ಯೋಗಿಗಳಿಗೆ ಉಚಿತವಲ್ಲ ಎಂಬ ಒಂದು ಸಂದೇಶವನ್ನ ಕೊಡ್ತಾರೆ. ಮಲ್ಲಿಕಾರ್ಜುನ ಸ್ವಾಮಿಗಳು ಪ್ರವಚನ ಆರಂಭ ಮಾಡುವಾಗ ಅವರು ಸಂಬೋಧನೆಗೆ ಅಲ್ಲಿ ಸೇರಿದ ಜನರನ್ನ ಕುರಿತು ದೇವ ಸ್ವರೂಪಿಗಳೇ ಅಂತಾರೆ. ಹಳೆಯ ಪ್ರವಚನ ನೀವು ಕೇಳ್ರಿ. ಇಲ್ಲಿ ಸೇರಿರತಕ್ಕಂತಹ ದೇವ ಸ್ವರೂಪಿಗಳೇ ಅಂತಾರೆ, ಪರಮೇಶ್ವರನ ಸ್ವರೂಪಿಗಳೇ, ಪರಶಿವನ ಸ್ವರೂಪಿಗಳೇ ಅಂತಾರ. ನನ್ನ ಮುಂದೆ ಕುಳಿತು ನೀವೆಲ್ಲರೂ ಶಿವಸ್ವರೂಪಿಗಳು. ಅಲ್ಲಿ ಅಧಿಕಾರಿಗಳದಾರೆ, ಅಲ್ಲಿ ದೊಡ್ಡವರಿದ್ದಾರೆ, ಸ್ವಾಮಿಗಳು ಕುಂತಿರ್ತಾರೆ, ಸಾಮಾನ್ಯ ರೈತ ಇದ್ದಾನೆ, ಹೆಣ್ಮಕ್ಳಿದ್ದಾರೆ, ಅಂತ್ಯಜರಿದ್ದಾರೆ, ಉತ್ತಮ ಕುಲದವರು ಇರ್ತಾರೆ. ಎಲ್ಲರನ್ನು ಕುರಿತ ಅವರ ಸಂಬೋಧನೆ ಏನು ಅಂತಂದ್ರೆ ಶಿವಸ್ವರೂಪಿಗಳೇ. ಎಂತಹ ಯೋಗಿ ಇರಬಹುದು ಹೇಳ್ರಿ? ಅಲ್ಲಮರ ಪ್ರಕಾರ ಶ್ರೇಷ್ಠ ಯೋಗೀಶ್ವರನಿಗೆ ಮಾತ್ರ ಇದು ಸಾಧ್ಯ. ಬರೀ ಬಾಯಿ ಮಾತಲ್ಲ, ಎಲ್ಲ ರೀತಿಯಿಂದಲೂ ಕೂಡ. ಅದಕ್ಕೆ ಯೋಗಿ ಎನಿಸಿಕೊಳ್ಳುವ ಸಿದ್ದರಾಮ ದೇವರಿಗೆ ಹೇಳ್ತಾರೆ, ತರತಮ ಭಾವ ಸಲ್ಲದು ಸತ್ಕಾರ ಮಾಡುವಾಗ, ಅದು ಉಚಿತವಲ್ಲ ಅನ್ನೋ ಮಾತನ್ನ ತಿಳಿಸ್ತಾರೆ. ಚಿತ್ತವಿಸು ಗುರುರಾಯ, ಅದಕ್ಕೆ ಇಲ್ಲಿ ಒಂದು ರೀತಿ ಸಂಭಾಷಣೆ ನಡೀತಿರ್ತದೆ. ಇದು ಒಂದು ದೃಶ್ಯ ರೂಪಕ. ಚಿತ್ತವಿಸು ಗುರುರಾಯ ನಮ್ಮಯ ಚಿತ್ತದೊಳಗಿನ್ನೂ ವಿಚಾರಿಸಲು ಉತ್ತಮಾದಮ ಪಕ್ಷಪಾತ ಭ್ರಮೆಗಳಿಡಿದೆಯವು. ಎತ್ತಬಲ್ಲೆವು ಸರ್ವರನ್ನು ಸಮಚಿತ್ತದಲ್ಲಿ ಕಾಂಬರಿವ ನೀನಲಿದಿತ್ತೊಡೆ ಯಮಗಿನ್ನಾದೊಡೆ ಆಗಲಿ ದೇವ ಕೇಳೆಂದ. ಮತ್ತೆ ತನ್ನ ದೋಷಗಳನ್ನ ಅವ್ರ ಮುಂದೆ ಹೇಳ್ಕೊಳ್ತಕ್ಕಂತಹ ಸಿದ್ದರಾಮ ದೇವರ ರೀತಿ ಇದು. ಚಿತ್ತವಿಸು ಗುರುರಾಯ, ಗುರುವೇ ಕೇಳು ನನ್ನ ಮಾತು, ಗುರುವೇ ಆಲಿಸು, ನನ್ನ ಮಾತುಗಳನ್ನ ಕೇಳು ಗುರುವೇ. ಚಿತ್ತವಿಸು ಗುರುರಾಯ ನಮ್ಮಯ ಚಿತ್ತದೊಳಗಿನ್ನೂ ನಮ್ಮ ಮನಸ್ಸಿನಲ್ಲಿ ವಿಚಾರಿಸಲು ಚಿಂತನೆ ಮಾಡಿದಾಗ, ನನ್ನನ್ನೇ ನಾನು ಚಿಂತನೆಗೊಳಿಸಿಕೊಂಡಾಗ ನನ್ನ ಚಿತ್ತದಲ್ಲಿ ಇನ್ನೂ ಉತ್ತಮ ಅಧಮ ಪಕ್ಷಪಾತದ ಭ್ರಮೆ ಬಿಟ್ಟಿಲ್ಲ. ಎಲ್ಲವನ್ನು ಒಪ್ಕೊಂಡ್ ಬಿಡ್ತಾರೆ. ಯಾವಾಗ ಗುರುವಿನ ಪಾದಕ್ಕೆ ಸಕಲವನ್ನು ಸಮರ್ಪಣೆ ಮಾಡ್ಕೊಳ್ತಾನೆ, ಒಪ್ಪುಗಳು ಎಲ್ಲವನ್ನೂ ಕೂಡ. ಇದು ಸಂಪೂರ್ಣ ಶರಣಾಗತಿಯ ಲಕ್ಷಣ. ಅದಕ್ಕೆ ವಿಚಾರಿಸಲಾಗಿ, ನನ್ನಲ್ಲೇ ನಾನು ಚಿಂತಿಸಲಾಗಿ, ಗುರುರಾಯ ಕೇಳು ನನ್ನ ಮಾತುಗಳನ್ನ, ಆಲಿಸಪ್ಪ,
ನನ್ನನ್ನೇ ನಾನು ಚಿಂತನೆಗೊಳಪಡಿಸಿಕೊಂಡಾಗ ನನ್ನ ಚಿತ್ತದಲ್ಲಿ, ನನ್ನ ಮನಸ್ಸಿನಲ್ಲಿ ಇನ್ನೂವರೆಗೂ ಈಗ ಸದ್ಯ ಉತ್ತಮ ಅಧಮ ಎಂಬ ಪಕ್ಷಪಾತ, ಅದರ ಭ್ರಮೆ ಇನ್ನೂ ಹೋಗಿಲ್ಲ. ಭ್ರಮೆಗಳು ಹಿಡಿದಿಹವು, ಗಟ್ಟಿಯಾಗಿ ಹಿಡ್ಕೊಂಡವ ಇದಾವೆ. ಎತ್ತಬಲ್ಲೆವು ಸರ್ವರನು ಸಮಚಿತ್ತದಲ್ಲಿ ಕಾಂಬರಿವ. ನೀ ಹೇಳಕತ್ತಿಲ್ಲಪ್ಪ, ಎಲ್ಲರನ್ನೂ ಸಮಚಿತ್ತದಲ್ಲಿ ಸಮನಾಗಿ, ಬರೀ ಬಾಯವಾಗಿ ಸಮನಾಗಿ ಕಾಣೋದಲ್ಲ, ಸಮನಾಗಿ ಕಾಣೋದು ಹೇಗೆ ಅಂದ್ರೆ ಚಿತ್ತದಿಂದಲೂ ಸಮನಾಗಿ ಕಾಣಬೇಕು. ಅಂದ್ರೆ ಕಾಯೇನ ವಾಚ ಮನಸ ಎಲ್ಲ ರೀತಿ ತ್ರಿಕರಣ ಪೂರ್ವಕವಾಗಿ ಸಮಾನತೆಯನ್ನ ಕಾಣಬೇಕು ಅನ್ನೋ. ಎತ್ತಬಲ್ಯವು ಸರ್ವರನ್ನು ಸಮಚಿತ್ತದಲ್ಲಿ ಕಾಂಬರಿವ. ಎಲ್ಲವನ್ನ ಸಮಭಾವದಿಂದ ಸಮಚಿತ್ತದಿಂದ ಕಾಣುವ ಅರಿವು ತಿಳುವಳಿಕೆ ನಮಗಿನ್ನೂ ಬಂದೇ ಇಲ್ಲ. ಎತ್ತಬಲ್ಯವು ನಮಗ್ ಗೊತ್ತಿಲ್ಲ. ಕಾಂಬರಿಯುವ ಕಾಣುವ. ನೀನು ಒಲಿದು ಇತ್ತೊಡೆ ಯಮಗಿನ್ನು. ಅದಕ್ಕೆ ಏನ್ ಮಾಡ್ಬೇಕು ಗುರುವೇ? ನಮ್ಮದಂತೂ ಹಿಂಗದ ಪರಿಸ್ಥಿತಿ. ನೀನು ಒಲಿದು ಕರುಣಿಸಿ ಇತ್ತೊಡೆ ಯಮಗೆ ಇನ್ನಾದಡಾಗಲಿ ದೇವ ಕೇಳನು. ಇನ್ನಾದರೂ ನಮ್ಮ ಮೇಲಿನ ಪ್ರೀತಿಯಿಂದ ಕರುಣೆಯಿಂದ ಒಲಿದು ಅದನ್ನು ನಮಗ ಬೋಧನೆ ಮಾಡು, ಕಲಿಸಿಕೊಡು. ಸಮಚಿತ್ತ ಹೇಗಾಗಬೇಕು, ಸಮಭಾವ ಹೇಗಾಗಬೇಕು ಅನ್ನೋದನ್ನ ನೀನು ಈಗ ನಮಗೆ ಕಲಿಸಿಕೊಡಬೇಕು, ಹೇಳಿಕೊಡಬೇಕು ದೇವ ಕೇಳೆಂದ. ಹೇಳಪ್ಪ ಅಂತ ಹೇಳಿ ಶಿಷ್ಯನಾಗಿ ಕೇಳಿಕೊಳ್ಳುತ್ತಾನೆ. ಅದಕ್ಕೆ ಅಲ್ಲಮರು ಉತ್ತರ ಕೊಡ್ತಾರೆ. ಆಗಲದಕ್ಕೆ ನೊಂದು ಬಾರಿಯಲಾಗುವುದೇ ಸಮಬುದ್ಧಿ ಮೆಲ್ಲನೆ ಲಾಗಿಸುವುದು. ಇರುತಲಿ ಪರಿಚಿತ್ತ ಶುದ್ಧಿಯಲ್ಲಿ ಯೋಗ ಮಾರ್ಗವನ್ನು ಅರಿವಡೆ ಅಖಿಳ ನಿಯೋಗಿಯಾದೊಡೆ ಬಳಿಕಲಾತೆಗೆ ಬೇಗ ಸಮತೆ ಸಮಾಧಿಯಹುದೈ ರಾಮ ಕೇಳೆಂದ. ಸಮತೆ ಹೇಗೆ ಬರ್ತದ? ಸಮತೆ ಸಮಾಧಿಯಹುದೈ. ಸಮತೆ ಸಮಾಧಿಯಾಗಿ ಗಟ್ಟಿಯಾಗಿ ನಿನ್ನ ಮನಸ್ಸಿನಲ್ಲಿ ಕೂತ್ಕೊಳ್ತದ. ಅದಕ್ಕೆ ಹೇಳ್ತಾನೆ ಆಗಲಿ ಅದಕ್ಕೇನೊಂದು ಬಾರಿಯಲಾಗುವುದೇ. ಆಗಲಪ್ಪ, ಆದರೆ ಒಂದೇ ಒಂದು ಬಾರಿ ನಿನಗೆ ಉಪದೇಶ ಮಾಡಿದ್ರೆ ಅದು ಆಗೋದಿಲ್ಲ. ಒಂದೇ ಬಾರಿಯಲ್ಲಿ ಆಗುವುದೇ ಸಮಬುದ್ಧಿ. ನಾನು ಮೇಲೆ ಹೇಳಿದ ಸಮಬುದ್ಧಿ, ಸಮಚಿತ್ತ, ಸಮಭಾವ ಇದೆಯಲ್ಲ, ಅದು ಒಂದೇ ಸಲಕ್ಕ ಆಗೋದಿಲ್ಲ. ಅದಕ್ಕೆ ಸತತ ಸಾಧನೆ ಬೇಕು. ಅದರ ಪ್ರಾಪ್ತಿಗಾಗಿ ಸಾಧನೆ ಮಾಡ್ಬೇಕಾಗ್ತಾ ಇದೆ. ಹೇಗೆ ಸಾಧನೆ ಮಾಡ್ಬೇಕು? ಸಮಬುದ್ಧಿ ಮೆಲ್ಲನೆ ಲಾಗಿಸುವುದು ಇರುತಲಿ ಪರಿಚಿತ್ತ ಶುದ್ಧಿಯಲ್ಲಿ. ಇರುತ್ತ ದಿನಕ್ಕ ದಿನ ಚಿತ್ತ ಶುದ್ಧಿಯನ್ನ ಮಾಡಿಕೊಳ್ಳುತ್ತಾ ಸಾಧನೆಯನ್ನ ಮಾಡ್ಬೇಕಾಗ್ತದ. ಅದಕ್ಕೆ ಚಿತ್ತ ಮೊದಲು ಮನಸ್ಸನ್ನ ಶುದ್ಧೀಕರಿಸಿಕೊಂಡು ಪ್ರತಿದಿನ ಇರುತ್ತ ಮೆಲ್ಲನೆ ಸಾಧನೆ ಮಾಡುತ್ತಾ ಹೋದಾಗ ಮಾತ್ರ ಇರುತಲಿ ಪರಿಚಿತ್ತ ಶುದ್ಧಿಯಲ್ಲಿ ಯೋಗ ಮಾರ್ಗವನ್ನು ಅರಿವಡೆ. ಹೀಗೆ ಚಿತ್ತಶುದ್ಧಿ ಮಾಡಿಕೊಂಡು ಸಾಧನೆಯಲ್ಲಿ ನಿರತನಾದಾಗ ಸಾಧನೆ ಯೋಗ ಮಾರ್ಗದಲ್ಲಿ ನಡಿಬೇಕು. ಯೋಗ ಮಾರ್ಗವನ್ನು ಅರಿತು ಚಿತ್ತಶುದ್ಧಿಯನ್ನು ಮಾಡಿಕೊಂಡು ಸಾಧನೆ ಸಾಗಬೇಕು. ಸಾಗಿದಾಗ ಅಖಿಳ ನಿಯೋಗಿಯಾದೊಡೆ ಬಳಿಕಲ್ ಆತಗೆ ಬೇಗ ಸಮತೆ ಸಮಾಧಿಯಹುದೈ ರಾಮ ಕೇಳೆಂದ. ಹೀಗೆ
ಎಷ್ಟೋ ಕಾಲದವರೆಗೆ ಇದು ಸಾಗಿದಾಗ, ಈ ಸಾಧನೆ ಸಾಗಿದಾಗ ಆ ಯೋಗ ಮಾರ್ಗದಲ್ಲಿ ನಡೆದ ವ್ಯಕ್ತಿ ಯೋಗಿ ಆಗ್ತಾನೆ, ಶ್ರೇಷ್ಠ ಯೋಗಿ ಆಗ್ತಾನೆ. ಅಖಿಲ ನಿಯೋಗಿಯಾದೊಡೆ ಆವಾಗ ಮಾತ್ರ ಬಳಿಕಲ್ ಆತಗೆ ಬೇಗ ಸಮತೆ ಸಮಾಧಿ ಯಹುದೈ. ಶ್ರೇಷ್ಠ ಯೋಗಿ ಆದ ಮೇಲೆ ಆತನಿಗೆ ಬೇಗನೆ ನಾನು ಹೇಳಿರುವ ಸಮಬುದ್ಧಿ, ಸಮಚಿತ್ತ, ಸಮಭಾವ, ಸಮಾನತೆ ಅವನಲ್ಲಿ ಸಮಾಧಿಯಾಗಿ ಅವನಲ್ಲಿ ಪ್ರಾಪ್ತಿಯಾಗ್ತಾ ಇದೆ. ರಾಮ ಇದನ್ನು ಕೇಳು, ಇದು ಒಮ್ಮೆ ಹೇಳಿದ್ರೆ ತಿಳಿಯೋದಲ್ಲ, ಇದಕ್ಕೆ ಸಾಧನೆ ಮಾಡಬೇಕು ಅಂತ. ಅದಕ್ಕೆ ಮತ್ತೆ ಆತ ಸಿದ್ದರಾಮ ಶಿವಯೋಗಿಗಳು ಕೇಳ್ತಾರೆ, ಎನಗೆ ನಿಮ್ಮಯ ದರ್ಶನ ಸ್ಪರ್ಶನವೇ ಸರ್ವ ಸಮಾಧಿ, ಎನಗ ಮನುಮುನಿ ತ್ರಿದಶರುಗಳು ಇದಿರೇ ದೇವ ಕೇಳಿನ್ನು, ಮನವಲಿದು ನೀವಿನ್ನು ಮಲ್ಲಿಕಾರ್ಜುನನ ನೋಡಲು ವಿಜಯ ಮಾಡುವುದು ಎನ್ನುತ್ತ ತನ್ನಯ ಮಠಕ್ಕೆ ಕರೆದನು ರಾಮನಲ್ಲ ಮನ. ಹೊರಗಡೆ ನಿಂತು ಎಲ್ಲೋ ಮಾತಾಡ್ತಾ ಇದ್ರು, ಇಲ್ಲಿ ನಿಲ್ಲಿಸಿ ಮಾತನಾಡುವ ಸದ್ಗುರುವನ್ನ ತನ್ನ ಮಠಕ್ಕೆ, ಇಲ್ಲಿ ಮಠ ಅಂದ್ರೆ ಮಠ ಅಂತ, ತನ್ನ ವಾಸಸ್ಥಳಕ್ಕೆ, ಮಠ ಅಂದ್ರೆ ಸ್ಥಳ, ಅಲ್ಲಿಯೇ ಬನ್ನಿ ಅಂತ ಆಹ್ವಾನ ಕೊಡ್ತಾನೆ. ಕರೆದನು ರಾಮನು ಅಲ್ಲಮನ. ಮೇಲೆ ಏನ್ ಹೇಳಿದ? ಯೋಗ ಮಾರ್ಗದಲ್ಲಿ ನೀನು ನಡಿಬೇಕು, ಅರಿತುಕೊಂಡು ನಡಿಬೇಕು, ಅವಾಗ ನಿನಗೆ ಸಿದ್ಧಿಸ್ತದ ಅಂತ ಹೇಳಿದಾಗ, ದೇವ ಎನಗೆ ನಿಮ್ಮ ದರ್ಶನ ಸ್ಪರ್ಶನವೇ ಸರ್ವ ಸಮಾಧಿ. ಒಮ್ಮೆಲೆ ಸಂಪೂರ್ಣವಾಗಿ ಆ ಗುರುವನ್ನ ಹಿಡ್ಕೊಂಡ್ ಬಿಡ್ತಾನೆ. ಅದೆಲ್ಲ ನನ್ಗೆ ಗೊತ್ತಿಲ್ಲ ಗುರುದೇವ, ನಿಮ್ಮ ದರ್ಶನವೇ ನನಗೆ ಸಮಾಧಿ, ನಿಮ್ಮ ಸ್ಪರ್ಶನವೇ ನನಗೆ ಸಮಾಧಿ. ತಾವು ದರ್ಶನ ಕೊಟ್ಟಿರಲ್ಲ, ಇದು ಸಮಾಧಿಕ್ಕಿಂತ ಹೆಚ್ಚು. ನೀವು ನನ್ನನ್ನು ಸ್ಪರ್ಶಿಸಿದ್ರಲ್ಲ, ಹಿಡಿದು ಎತ್ತಿದ್ರಲ್ಲ, ಅದು ದೊಡ್ಡ ವಿಷಯ. ಹೀಗಾಗಿ ನಿಮ್ಮ ದರ್ಶನ ಸ್ಪರ್ಶನವೇ ಸರ್ವ ಸಮಾಧಿ ಎನಗೆ, ಆ ಮನುಮುನಿ ತ್ರಿದಶರುಗಳು ಇದಿರೇ ದೇವ ಕೇಳಿನ್ನು. ಮನು ಮುನಿ ಮೊದಲಾದ ತ್ರಿದಶ 30, ಮನು ಮುನಿ ಮೊದಲಾದ 30 ಮಂದಿ ಮುನಿಗಳು, ಋಷಿಗಳು ಇದಿರೇ ದೇವ ಕೇಳಿನ್ನು. ಅವ್ರಿ ಯಾಕಂದ್ರೆ ಇವ್ರು ಹೇಳಿರದ ಆ 30 ಋಷಿಗಳೇನಿದಾರಲ್ಲ, ಅವರು ಸರ್ವಶ್ರೇಷ್ಠ ಋಷಿಗಳು. ತಾವು ಕೃಪೆ ಮಾಡಿ, ಗುರುದೇವ ತಾವು ಕೃಪೆ ಮಾಡಿ, ನನ್ನ ಮೇಲೆ ಕೃಪೆ ಮಾಡಿದರೆ, ತಮ್ಮ ದರ್ಶನ ಸ್ಪರ್ಶನ ಲಾಭ ಸಿಕ್ಕರೆ ಈ 30 ಮುನಿಗಳಿಗಿಂತ ನಾನು ಶ್ರೇಷ್ಠನಾಗ್ತೀನಿ, ಅವರು ಸರಿ ಸಮಾನಾಗಿ ಬಿಡ್ತೀನಿ. ಅವರು ನನಗಿದಿರೆ ಅಂತ ಕೇಳ್ತಾನೆ. ತ್ರಿದಶರುಗಳು ಇದಿರೆ ದೇವ. ಅದರಲ್ಲಿ ಈ ಸಪ್ತರ್ಷಿಗಳು ಬರ್ತಾರೆ, ಸುಮಾರು ಋಷಿಗಳ ಪಟ್ಟಿ ದೊಡ್ಡದಿರ್ತದ. ಅದರಲ್ಲಿ ಮನು ಮೊದಲಾದ 30 ಋಷಿಗಳು ಅಂತಾರೆ. ಅಲ್ಲಿ ಅಗಸ್ತ್ಯ ಋಷಿ, ಅಷ್ಟಾವಕ್ರರು, ಅಂಗೀರಸರು, ಆತ್ರೇಯ ಋಷಿ, ಅರುಣಿ, ಕಪಿಲ, ಕಶ್ಯಪ, ಗೌತಮ, ಜಮದಗ್ರಿ, ಜೈಮಿನಿ, ದಿಲೀಪ, ಪರಾಶರ, ಪುಲಸ್ತ್ಯ, ಪುಲಹ, ಭಾರದ್ವಾಜ, ಭೃಂಗಿ, ಹೀಗೆ ಹೋಗ್ತದೆ. ದೊಡ್ಡ ದೊಡ್ಡ ಪಟ್ಟಿ ಇದೆ. ಮಹಿದಾಸ, ಯಾಜ್ಞವಲ್ಕ್ಯ, ವೇದವ್ಯಾಸ, ಶುಕ, ಸತ್ಯಕಾಮ, ಜಾಬಾಲಿ, ಹೀಗೆ ಮನು ಮೊದಲಾದ 30 ಋಷಿಗಳು ನನಗೆ ಎದುರನು. ನಿಮ್ಮ ಸ್ಪರ್ಶ ದರ್ಶನದಿಂದ ನಾನು ಅವರ ಸರಿ ಸಮಾನಾಗಿ ನಿಲ್ತೇನೆ. ಅಷ್ಟೊಂದು ದೊಡ್ಡ ಮಾತನ್ನು ಹೇಳ್ತಾನೆ. ಗುರುವಿನ ಸ್ಪರ್ಶ, ಗುರುವಿನ ದರ್ಶನ ಬಹಳ ದೊಡ್ಡದು ಅನ್ನೋದನ್ನ ಎತ್ತಿ ತೋರಿಸ್ತಾನೆ ಸಿದ್ದರಾಮ ಶಿವಯೋಗಿ. ಅದಕ್ಕಾಗಿ ಮನುಮುನಿ ತ್ರಿದಶರುಗಳು ಇದಿರೇ ದೇವ ಕೇಳಿನ್ನು, ಮನವಲಿದು ನೀವಿನ್ನು.
ಮನಸ್ಸು ಮಾಡ್ಬೇಕು. ನೀವು ಮನಸ್ಸು ಮಾಡಿ ಮನವೊಲಿದು ನನ್ನ ಮೇಲೆ ಪ್ರೀತಿ, ನನ್ನ ಮೇಲೆ ಭಕ್ತನಾದ ನನ್ನನ್ನ ನೀವು ಅಪ್ಪಿಕೊಂಡು ಮನವೊಲಿದು ನೀವಿನ್ನು ಮಲ್ಲಿಕಾರ್ಜುನನ ನೋಡಲು. ಯಾಕಂದ್ರೆ ತಾನು ಮಲ್ಲಿಕಾರ್ಜುನನ ಆರಾಧಿಸ್ತಿರ್ತಾನೆ. ಆ ಮಲ್ಲಿಕಾರ್ಜುನ ಲಿಂಗವನ್ನ ಆರಾಧಿಸ್ತಿರ್ತಾನಲ್ಲ, ಮಲ್ಲಿಕಾರ್ಜುನನ ನೋಡಲು ವಿಜಯ ಮಾಡುವುದೆನ್ನುತ್ತ ಚಿತ್ತೈಸ್ಬೇಕು, ಬರಬೇಕು ಅಂತ ಆಹ್ವಾನ ಕೊಡ್ತಾನೆ. ತನ್ನಯ ಮಠಕ್ಕೆ ಕರೆದನು ರಾಮನಲ್ಲಮನ. ತನ್ನ ನಿವಾಸ ಸ್ಥಾನಕ್ಕೆ ಅಲ್ಲಮ ಪ್ರಭುಗಳನ್ನ ಕರೀತಾನೆ. ಅವರನ್ನ ಬಗೆ ಬಗೆಯಾಗಿ ಕೋರ್ತಾನೆ. ಬರಬೇಕು, ನನ್ನ ಸಲುವಾಗಿ ಅಂತ ಹೇಳೋದಿಲ್ಲ, ಅಲ್ಲಿ ನನ್ನ ಆರಾಧ್ಯ ದೈವ ಮಲ್ಲಿಕಾರ್ಜುನನಿದ್ದಾನೆ, ನೀವು ಅಲ್ಲಿಗೆ ಬರಬೇಕು ಅಂತ ಹೇಳ್ತಾನೆ. ಆಗ ನಗ್ತಾನೆ. ಬಿಡುಮರುಳೆ, ಮನೆಯೇನು ಮಠವೇನು ಅಡವಿಯೇನು ಊರೇನು ಬೇರೊಂದೆಡೆಗಳುಂಟೆ ಸರ್ವಗತನಾದ ಮಹಾತ್ಮಂಗೆ. ನುಡಿದುದೇ ಶಿವತತ್ವದಾಗಮ ನಡೆದುದೇ ಶಿವಮಾರ್ಗ ಶರಣರ ಬೆಡಗು ತಾನೇ ಪರಿಕಾನ ರಾಮಯ್ಯ ಕೇಳೆಂದ. ಏನು ಹುಚ್ಚದಿಯೋ ನೀನು ಅಂದ. ಅಂತ ಹುಚ್ಚದಿ ನೀನು. ಬಿಡುಮರುಳೆ, ಮನೆಯೇನು ಮಠವೇನು ಅಡವಿಯೇನು ಊರೇನು ಬೇರೊಂದೆಡೆಗಳುಂಟೆ ಸರ್ವಗತನಾದ ಮಹಾತ್ಮಂಗೆ. ಏನು ಹುಚ್ಚದಿಯಪ್ಪ ನೀನು, ಬಿಡ ನಿನ್ನ ಜ್ಞಾನವನ್ನ. ಯಾಕಂದ್ರೆ ಮಹಾತ್ಮನಾದವರು, ಸಂತರಾದವರು, ಯೋಗಿಯಾದವರು ಎಲ್ಲ ಕಡೆಗಳಿಗೂ ಇರ್ತಾರೆ. ಅವ್ರಿಗೆ ಮನೆ ಆದ್ರೂ ಅಷ್ಟೇ, ಮಠ ಆದ್ರೂ ಅಷ್ಟೇ, ಅಡವಿ ಆದ್ರೂ ಅಷ್ಟೇ, ಊರಾದ್ರೂ ಅಷ್ಟೇ. ಅವರಿಗೆ ಪ್ರತ್ಯೇಕವಾದ ಸ್ಥಳಗಳು ಇಲ್ಲವೇ ಇಲ್ಲ. ಬೇರೊಂದೆಡೆಗಳು ಉಂಟೆ ಸರ್ವಗತನಾದ ಮಹಾತ್ಮಂಗೆ. ಇವತ್ತು ಸಣ್ಣ ಸ್ವಾಮಿಗಳು, ಮರಿ ಸ್ವಾಮಿಗಳು, ಅಟವರು ಈಟವರು, 4 ಮಂತ್ರ ಹೇಳೋರು ಎಲ್ಲರೂ ಒಂದು ಪ್ರತಿಷ್ಠಿತ ಮಠ, ಪ್ರತಿಷ್ಠಿತ ಹುದ್ದೆ. ಎಷ್ಟು ಆಶ್ಚರ್ಯ ಅಲ್ಲ. ಇವತ್ತು ನಂದ ಸಹಪಾಠಿಯಾಗಿರ್ತಕ್ಕಂಥ ಸ್ವಾಮಿಗಳಾಗ ಪೀಠಕ್ಕದಾರ 2-3 ಮಠಕ್ಕೆ. ಅವರು ಮತ್ತು ಮೊನ್ನೆ ಹೊಸದೊಂದು ಕಾರ್ ಮೊದಲು ಇತ್ತಲ್ರಿ, ಮತ್ತೊಂದು ಯಾಕೆ ತಗೊಂಡ್ರಿ ಅಂತ. ಇಲ್ಲ, ಬಹಳ ಅದು ಓಲ್ಡ್ ಮಾಡೆಲ್. ಅಂದ್ರೆ ಅವರು ಮಾರುತಿ I10 ಇತ್ತು. ದೊಡ್ಡ ಸಭೆ ಸಮಾರಂಭಗಳಿಗೆ ಎಲ್ಲರೂ ಸೇರಿದಾಗ ಯಾಕೋ ನನಗ ಅಸಹ್ಯ ಅನ್ಸಕತ್ತ ತಮ್ಮ ಕಾರ್ ಬಗ್ಗೆ ತಮಗೆ. ಯಾಕಂದ್ರೆ ಅವರು ಅವೆಲ್ಲ ಇನ್ನೋವಾ ಅವು ಇವು ತಂದಿರ್ ದೊಡ್ಡ ಅದಕ್ಕೆ ನಾವು ಅಟ್ಲೀಸ್ಟ್ ಒಂದು ಚಲೋ ತಗೋಬೇಕಂತ ಡಿಸೈರ್ ಕಾರ್ ತಗೊಂಡಿದೀನಿ. ನನಗನಿಸ್ತು, ಎಲ್ಲಿ ಹೊರಟಿದೆ ಈ ಜಗತ್ತು ಇವ್ರದು ಅಂತ. ಸಮಾಜಕ್ಕೆ ಬೋಧನೆ ಮಾಡ್ತಕ್ಕಂಥವ್ರು, ಭಕ್ತರಿಗೆ ಬೋಧನೆ ಮಾಡ್ತಕ್ಕಂಥವ್ರು ನನ್ನವಲ್ಲೇ ಸ್ನೇಹಿತ. ಏಕಾಂತದಲ್ಲಿರುವಾಗ ನಾವೆಲ್ಲ ಬಹಳ ಫ್ರೀಯಾಗಿ ಮಾತಾಡ್ತಿರ್ತೇವೆ. ಅವರ ನೋವುಗಳನ್ನ ಹೇಳ್ಕೊಳ್ತಾರೆ. ನನಗನ್ನಿಸ್ತದ ಇದಿನ್ನೂ ಅಂತರಂಗದಲ್ಲಿ ಬಲಿತೇ ಇಲ್ಲ. ಅವರಷ್ಟೇ ಅಲ್ಲ, ತಮ್ಮಂತವರು ಒಂದು ಪಟ್ಟಿ ಕೊಡ್ತಾರ. ಬಹಳ ಮಜೆ. ಅದೊಂದು ದೊಡ್ಡ ಲೋಕ. ಇವ್ರದೊಂದು ಲೋಕ ಮಸ್ತ್ ಇರ್ತದ. ಆದ್ರೆ ಅದನ್ನ ಹೇಳೋ ಹಾಗಿಲ್ಲ ಯಾರು ಏನು ಅಂತ. ಎಲ್ಲರೂ ಇವರೇ, ಇನ್ಕ್ಲೂಡಿಂಗ್ ಮೀ ಅಂತಾರ ಅವ್ರು. ಬಹಳಷ್ಟು ಜನ ಇದ್ದಾರೆ. ಎಲ್ಲೋ ಅಪರೂಪ ಇವತ್ತಿನ ಕಾಲದಲ್ಲಿ ಎಂತ ಸಿಗೋದು ಅನ್ನೋ ಮಾತಾಡ್ತಾರೆ. ಎಲ್ಲ ಪ್ರತಿಷ್ಠೆಗಾಗಿ ಮಾಡ್ತಕ್ಕಂಥದ್ದಿದೆಯಲ್ಲ, ಅದು ಎಲ್ಲಿ ಅವರೆಲ್ಲಿ ಇಲ್ಲಿ ಅಲ್ಲಮರು ಹೇಳತಕ್ಕಂಥದ್ದು ಏನಿದೆ ನೋಡಿ. ಮನೆ ಏನು ಮಠವೇನು ಅಡವಿ ಏನು ಊರೇನು ಬೇರೊಂದೆಡೆಗಳುಂಟೆ ಸರ್ವಗತನಾದ ಮಹಾತ್ಮನಿಗೆ. ನಿಶ್ಚಿತವಾದ ಒಂದು ಸ್ಥಳ ಇಲ್ವೇ ಇಲ್ಲ. ಸರ್ವಗತನಾದ, ಎಲ್ಲ ಕಡೆಗೂ ಇರುವವನಿಗೆ ಒಂದೇ ಕಡೆ ಹಿಡಿದು ಇಡ್ಲಿಕ್ಕೆ ಹೇಗ್ ಸಾಧ್ಯ ಅಂತ ಕೇಳ್ತಾನೆ.
ಸರ್ವಗತನಾದ ಮಹಾತ್ಮಂಗೆ. ಹೀಗಾಗಿ ಆತ ಬಯಲ ಸ್ವರೂಪಿ, ಅಲ್ಲವನಿಗೆ ನೆಲೆನೇ ಇಲ್ಲ, ಲೋಕ ಸಂಚಾರಿ. ಅದಕ್ಕೆ ನಿನ್ನ ಮಲ್ಲಿಕಾರ್ಜುನನನ್ನ ಗುಡಿಯಾಗ ಯಾಕೆ ಕಟ್ಟಿ ಹಾಕಿಯೋ? ಎಂತ ಸಂದೇಶವನ್ನ ಬರೀ ಸಹಜ ನುಡಿಗಳಲ್ಲಿ ಕೊಡ್ತಾನೆ. ಬಿಡು ಮರುಳೆ, ಏನ್ ಅಜ್ಞಾನಿ ಇದೆಯೋಪ್ಪ ನೀನು, ಇಷ್ಟು ಗೊತ್ತಾಗೋದಿಲ್ಲೇನೋ ಅಂತ. ಕೃಷ್ಣ ಪರಮಾತ್ಮ ಅರ್ಜುನನನ್ನ ಯುದ್ಧಕ್ಕೆ ಹೋಗ್ತಕ್ಕಂತ ಸಂದರ್ಭದಲ್ಲಿ ಆ ರಥದ ಮುಂದೆ ಕೂತ್ಕೊಂಡು ಹೋಗ್ತಾನೆ, ಓಡಿಸ್ತಿರ್ತಾನೆ. ಯುದ್ಧ ಆರಂಭ ಆಗ್ಬೇಕು. ಕೃಷ್ಣ ಪರಮಾತ್ಮ ಅಲ್ಲಿ ಒಂದು ದೃಶ್ಯ ಬರ್ತದ. ಕುಮಾರವ್ಯಾಸ ಆ ದೃಶ್ಯ ಸೃಷ್ಟಿ ಮಾಡ್ತಾನೆ. ಬಹುಶಃ ಕವಿ ಸೃಷ್ಟಿಗಳು. ಮೇಲೆ ಹಂಗನ ಬಲನ ಹರಿಣಿ ಅಂತ ಹೇಳ್ತಾನೆ. ಮೇಲೆ ಹಂಗ, ಹಾಗ ಪಕ್ಷಿ ನೆತ್ತಿ ಮೇಲೆ ಹಾರಾಡಿದ್ರೆ ಬಲನ ಹರಿಣಿ, ಹೆಣ್ಣು ಜಿಂಕೆ ಎಡದಿಂದ ಬಲಕ್ಕೆ ಜಿಗಿದು ಹೋದ್ರೆ ನಿಮ್ಮ ಕೆಲಸ ಒಂದು ಹುಲ್ಲು ಕಡ್ಡಿ ಎತ್ತಿದಂಗೆ ಸಕ್ಸಸ್ ಆಗ್ತತಿ ಅಂತ ಒಂದು ಪ್ರಾಚೀನ ನಂಬಿಕೆ ಇದು. ಈ ನಂಬಿಕೆಯನ್ನೇ ಇಟ್ಟುಕೊಂಡು ಕುಮಾರವ್ಯಾಸ ಅರ್ಜುನನ ಬಾಯಿಯಿಂದ ಈ ಮಾತು ಹೇಳಿಸ್ತಾನೆ, ಕೃಷ್ಣ ನಾವು ಗೆದ್ದು ಬಿಡ್ತೀವಿ ಅಂತ. ಯಾಕೋ ಅಂತ ನಾವೇ ಮೇಲೆ ಹಂಗನ ಪಕ್ಷಿ ಹಾರಿತು ನೋಡಿ, ಇಲ್ಲಿ ಹೆಣ್ಣು ಚಿಗರಿ ಎಡದಿಂದ ಬಲಕ್ಕೆ ಜಿಗೀತು, ಗೆದ್ದಿವಿ ಯುದ್ಧ ಅಂತ. ಅದಕ್ಕೆ ಬಹುಶಃ ಕೃಷ್ಣನಿಗೆ ಇನ್ನು ತಲೆ ಪಡ್ಕೊಳ್ಳೋದು ಒಂದೇ ಉಳಿದಿತ್ತು ಕಾಣಿಸ್ತದ. ಅಲ್ಲೋ, ಇಲ್ಲಿಯವರೆಗೆ ನಾನು ಏನು ಹೇಳಿದೆ ನಿನಗೆ, ಅದು ತಿಳಿಲೇ ಇಲ್ಲೇನೋ ನಿನಗೆ. ನಾನು ಯಾರು ಅನ್ನೋದನ್ನ ನಿನಗೆ ಹೇಳಿದೆ, ನನ್ನ ನಿಜ ಸ್ವರೂಪವನ್ನ ನಿನಗೆ ತಿಳಿಸಿಕೊಟ್ಟೆ. ಅಂಥವನು ನೀನು ಇಲ್ಲದಿದ್ರು ನಾನೊಬ್ಬನೇ ಇದನ್ನ ಸರ್ವನಾಶ ಮಾಡ್ತೇನೆ, ಯುದ್ಧ ಗೆಲ್ತೀನಿ ಅಂತ ಹೇಳಿದೆ, ಎಲ್ಲ ತಿಳಿಸಿದೆ. ಮತ್ತೆ ಈಗ ನೀ ಹೇಳಕತ್ತಿ, ಮತ್ತೆ ಮುಂದೆ ನಾನೇ ಕುಂತೀನಿ. ನಿನ್ನ ವಿಜಯವನ್ನ ಪಶು ಪಕ್ಷಿ ಪ್ರಾಣಿಗಳ ಶಕುನದ ಮೇಲೆ ಹಾಕ್ತೀಯಲ್ಲ, ಎಂತ ಅಜ್ಞಾನಿಯೋ ಮೂಢನೋ ಅಂತ ಕೇಳ್ತಾನೆ. ಕುಮಾರವ್ಯಾಸ ಭಾರತದಲ್ಲಿ ಬರ್ತದೆ. ಹಾಗೆ ಇಲ್ಲಿ ಕೂಡ ಮಲ್ಲಿಕಾರ್ಜುನನನ್ನು ಹಿಡಿದಿಟ್ಟಂತ ನಿನ್ನ ಮಠಕ್ಕೆ ನಾನು ಬರಲ? ಅವನು ಸರ್ವಗತನೋ, ಎಲ್ಲ ಕಡೆ ಇರುವವನಲ್ಲ, ಇಷ್ಟು ತಿಳಿವಲ್ದ ನಿನಗೆ? ಸರ್ವಗತನಾದ ಮಹಾತ್ಮಂಗೆ ಮುಂದೆ ಹೇಳ್ತಾರೆ, ನುಡಿದುದೇ ಶಿವತತ್ವದಾಗಮ, ನಡೆದುದೇ ಶಿವಮಾರ್ಗ. ಶರಣ ಧರ್ಮದ ಸಿದ್ಧಾಂತಗಳು. ಶರಣರು ನುಡಿದ್ರೆ ಅದು ಶಿವತತ್ವದ ಆಗಮದಂತೆ ಇರ್ತದೆ. ಅದಕ್ಕೆ ಶರಣರ ಆ ನುಡಿಗಳು, ಆ ವಚನಗಳು ಆಗಮಗಳೇ. ನಡೆದುದೇ ಶಿವಮಾರ್ಗ, ಅವರ ನಡತೆ, ಅವರ ಕ್ರಿಯೆ ಎಲ್ಲವೂ ಶಿವ ಮಾರ್ಗದಲ್ಲಿರ್ತದ. ಶರಣರ ಬೆಡಗು ಶರಣರ ಬೆಡಗು ತಾನೀ ಪರಿಕಾನ ರಾಮಯ್ಯ ಕೇಳಿಂದ. ಶರಣರ ರೀತಿ, ಶರಣರ ಸ್ವರೂಪ ತಿಳ್ಕೋ ನೀನು. ಸಕಲ ಚರಾಚರ ವಸ್ತುಗಳಲ್ಲಿ ಭಗವಂತನನ್ನ ಕಾಣುವ ಶರಣರು. ನೀನ್ ಹೇಳ್ತೀಯ ನಿಂತಲ್ಲಿ ಮಲ್ಲಿಕಾರ್ಜುನ ಅದಾನ ಬಾ ನೋಡಕಂತ ನೀನ್ ಹೇಳೋದು. ಅವರು ನುಡಿದದ್ದೇ ಆಗಮ, ಅವರು ನಡೆದದ್ದೇ ಶಿವ ಮಾರ್ಗ. ಇದನ್ನು ಮೊದಲು ತಿಳಿದುಕೋ ನೀನು ಅಂತ. ಒಂದೇ ಸ್ಥಳಕ್ಕೆ, ಒಂದೇ ಪ್ರದೇಶಕ್ಕೆ ಈ ಸರ್ವ ಶಕ್ತಿವಂತನಾದಂತ ಪರಮಾತ್ಮನನ್ನ ನೀನು ಫಿಕ್ಸ್ ಮಾಡೋದು, ಇಲ್ಲೇ ಇದ್ದಾನೆ ಅಂತ ಅವನನ್ನ ನಿರ್ದೇಶಿಸುವುದು ಅಜ್ಞಾನಿ ಅಲ್ಲವೇ, ಮೂರ್ಖತನವಲ್ಲವೇ ಅಂತ ಅವನಿಗೆ ಬುದ್ಧಿ ಹೇಳ್ತಾನೆ. ಅದಕ್ಕೆ
ಅಹುದು ನಿಮ್ಮಯ ಚಿತ್ತ ಬಂದಲ್ಲಿಹುದು ನಾವದ ನೇನ ಬಲ್ಲೆವೋ ಸಹಜವಾದೊಳೆ ಸರ್ವತೋಮುಖ ಶರಣರ ಅನುಮತವ ವಿಹಿತಮೋ ಯಮಗಿನ್ನೇನು ಗತಿ ಘನಮಹಿಮ ಕರುಣಿಸೆನುತ್ತ ಕಿಂಕಲ ಸಹಿತ ಭಿನ್ನಹ ಮಾಡುತ್ತಿರ್ದನು ರಾಮನಲ್ಲಮಗೆ. ಪ್ರತಿ ಸಲನೂ ತನ್ನ ತಪ್ಪನ್ನು ಒಪ್ಕೊಳ್ತಾನೆ. ಪ್ರತಿ ಸಲ ಒಂದೊಂದು ತತ್ವ ಹೇಳಿದಾಗಲೂ ಕೂಡ ಹೌದಪ್ಪ ನನಗೆ ತಿಳಿದಿಲ್ಲ, ಹೌದು ನನಗೆ ತಿಳಿಲಿಲ್ಲ. ಅದಕ್ಕೆ ಹೇಳ್ತಾನೆ, ಅಹುದು ನಿಮ್ಮಯ ಚಿತ್ತ ಬಂದಲ್ಲಿ ಹುದು ನಾವದನೇನ ಬಲ್ಲೆವು. ಸರಿ ಬಿಡ್ರಿ, ನಿಮ್ಮ ಮನಸ್ಸಿಗೆ ತೋರಿದಂತೆ ನೀವು ಮಾಡ್ರಿ, ನಿಮ್ಮ ಮನಸ್ಸಿಗೆ ಎಲ್ಲಿ ಬೇಕಂತಿರೋ ಅಲ್ಲಿ ಇರ್ರಿ, ನಮಗದು ಗೊತ್ತಾಗೋದಿಲ್ಲ, ನಾವು ಅದನ್ನೇನ ಬಲ್ಲೆವು. ಸಹಜವಾದೊಡೆ ಸರ್ವತೋಮುಖ ಶರಣರ ಅನುಮತವ. ಸರ್ವತೋಮುಖರಾದಂತಹ ಶರಣರ ಸಮ್ಮತಿಯೇ ಸಹಜವಾಗಿ ನಮಗೆ ಸರಿ, ಅದು ಯೋಗ್ಯವಾದಂತಹ ಮಾರ್ಗ. ತಾವು ಹೇಳಿದ್ದನ್ನ ನಾನು ಖಂಡಿತವಾಗಿ ಒಪ್ಕೊಳ್ತೇನೆ. ಶರಣರ ಅನುಮತ, ಅವ್ರ ಒಪ್ಪಿಗೆ ಇದೆಯಲ್ಲ, ಆ ಸರ್ವತೋಮುಖವಾಗಿರ್ತದ. ಅದು ಎಲ್ಲ ದೃಷ್ಟಿಯಿಂದಲೂ ಕೂಡ ಸರಿಯಾಗೇ ಇರ್ತದ, ವಿಹಿತ ಯೋಗ್ಯವಾಗಿರ್ತದ. ಸರ್ವತೋಮುಖವಾದ ಶರಣರ ಸಮ್ಮತಿ, ಅವರ ನುಡಿ, ಅವರ ನಡೆ, ಅದು ಸಹಜವಾಗಿಯೇ ಯೋಗ್ಯವಾಗಿರ್ತದ, ಲೋಕ ಕಲ್ಯಾಣದವಾಗಿರುತ್ತೆ. ವಿಹಿತಮು ಯಮಗಿನ್ನೇನು ಗತಿ ಘನಮಹಿಮ ಕರುಣಿಸು ಎನ್ನುತ್ತೆ ಕಿಂಕಲ ಸಹಿತ ಶಿಷ್ಯವೃಂದ ಸಹಿತ ಭಿನ್ನಹ ಮಾಡುತ್ತಿರ್ದನು ರಾಮನಲ್ಲಮಗೆ. ನಮಗ ಇದು ಎಲ್ಲ ಗೊತ್ತಿಲ್ಲ, ತಾವು ಹೇಳಿದ್ದು, ದಯವಿಟ್ಟು ನಮ್ಮ ಮೇಲೆ ಕರುಣೆ ತೋರ್ಬೇಕು, ನಮಗೆ ಗತಿ ನೀವೇ ಅಂತ ತಿಳಿದುಕೊಂಡು ಎಲ್ಲ ಶಿಷ್ಯರ ಸಹಿತವಾಗಿ ಮತ್ತೊಂದು ಸಲ ಅವರನ್ನ ಬೇಡ್ಕೊಳ್ತಾನೆ, ದಯವಿಟ್ಟು ತಾವು ಬರಬೇಕು, ದಯವಿಟ್ಟು ತಾವು ಬರಬೇಕು ಅಂತ. ಹೀಗಂದಾಗ ಅದಕ್ಕೆ ಮತ್ತೆ ಅಲ್ಲಮರು ಉತ್ತರ ಕೊಡ್ತಾರೆ. ಚಿತ್ತದಲ್ಲಿ ಪರಿಪಾಕವಾದ ಮಹೋತ್ತಮಂಗಲ್ಲದೆ ನಿರರ್ಥಕ ಬಿತ್ತಲಾಗದು ತತ್ವ ಬೀಜದ ಬದ್ಧ ಬವಿಗಳಲ್ಲಿ. ಹೊತ್ತು ಹೋಗದೆ ಗೋಷ್ಠಿ ಮಾಡುವ ಕೃತ್ಯವಲ್ಲಿದು ಸಕಲ ಸಂಘ ನಿವೃತ್ತನಾದಂಗೆ ಆಗದು ರಾಮಲಿಯ ಕೇಳೆಂಬ. ಇಲ್ಲಿ ಶಿಷ್ಯ ಗುರು ಇಬ್ಬರೂ ಕೂಡ ಯಾವ ಮಟ್ಟದಲ್ಲಿರ್ಬೇಕು ಅಂತ. ಶಿಷ್ಯ ಗುರು ಉಪದೇಶ ಮಾಡುವ ಗುರುವು ಕೂಡ ಒಂದು ಅರ್ಹತೆ, ಒಂದು ಸಾಧನೆಯ ಒಂದು ಉತ್ತುಂಗದಲ್ಲಿರ್ಬೇಕು. ಅವನಿಗೆ ಒಂದು ಮಟ್ಟ ಇರ್ತದ. ಆ ಬೋಧನೆ ಮಾಡ್ತಕ್ಕಂತಹ ಯಾರು ಶಿಷ್ಯನಿರ್ತಾನಲ್ಲ, ಎಲ್ಲರೂ ಶಿಷ್ಯರಾಗ್ಲಿಕ್ಕೆ ಸಾಧ್ಯವಿಲ್ಲ. ಯಾಕಂದ್ರೆ ಆ ಶಿಷ್ಯನ ಮಟ್ಟವೂ ಕೂಡ, ಅವನ ಮನೋಭೂಮಿಕೆಯೂ ಕೂಡ ಅದು ಒಂದಿಷ್ಟು ಪ್ರಫುಲ್ಲಿತವಾಗಿರ್ಬೇಕಾಗ್ತದ. ಇಲ್ಲ ಅಂದ್ರೆ ಈ ತತ್ವದ ಬೀಜ ಆ ಭೂಮಿಯಲ್ಲಿ, ಆ ಮನೋಭೂಮಿಕೆಯಲ್ಲಿ ಬಿತ್ತಲಿಕ್ಕೆ ಹೋದ್ರೆ ಅದು ಹುಟ್ಲಿಕ್ಕೆ ಸಾಧ್ಯವೇ ಇಲ್ಲ. ಯಾಕಂದ್ರೆ ಅದು ಕಲುಷಿತಗೊಂಡಿದ್ರೆ ಖಂಡಿತವಾಗಿ ಕೂಡ ಅದರಲ್ಲಿ ಏನು ನಾಟೋದಿಲ್ಲ, ತಾನು ಹೇಳಿದ್ದು. ಅದನ್ನೇ ಇಲ್ಲಿ ಈ ಒಂದು ಷಟ್ಪದಿಯೊಳಗ ಅಲ್ಲಮ ಪ್ರಭುಗಳು ಅಲ್ಲಿ ಹೇಳ್ತಾರೆ. ಅಲ್ಲಿ ಅವ್ರು ಏನ್ ಹೇಳಲಿಕ್ಕೆ ಇಚ್ಛೆ ಪಡ್ತಾರೆ ನೋಡ್ರಿ. ಚಿತ್ತದಲ್ಲಿ ಪರಿಪಾಕವಾದ ಮಹೋತ್ತಮಂಗಲ್ಲದೆ ನಿರರ್ಥಕ. ಮಹೋತ್ತಮಂಗ ಶ್ರೇಷ್ಠ ಸತ್ಪುರುಷ. ಮನಸ್ಸಿನಲ್ಲಿ ನಮ್ಮ ಚಿತ್ತ ಪರಿಪಾಕವಾದ ಮಹೋತ್ತಮಂಗಲ್ಲದೆ ನಿರರ್ಥಕ. ಪರಿಪಕ್ವ ಮನಸ್ಸು ಅನ್ನೋದು ಮನದಲ್ಲಿ ಪರಿಪಕ್ವತೆಯನ್ನು ಹೊಂದಿರತಕ್ಕಂತಹ ಶ್ರೇಷ್ಠ ಪುರುಷನಿಗಲ್ಲದೆ, ಶ್ರೇಷ್ಠ ವ್ಯಕ್ತಿಗಲ್ಲದೆ ವ್ಯರ್ಥವಾಗಿ ಈ ತತ್ವವನ್ನ ಹೇಳಬಾರದು, ಬಿತ್ತಲಾಗದು ಅಂತ. ಅವರ ಮನಸ್ಸಿನಲ್ಲಿ ಬಿತ್ತಬಾರದು. ಅಂದ್ರೆ ಯೋಗ್ಯ ಶಿಷ್ಯ ಇದ್ರೆ ಮಾತ್ರ ಹೇಳಲಿಕ್ಕೆ ಸಾಧ್ಯ ಆಗ್ತದೆ, ಇಲ್ಲ ಅಂದ್ರೆ ಹೇಳಲಿಕ್ಕೆ ಬರೋದಿಲ್ಲ. ನಾವು ಕೇಳಿರ್ತೇವೆ,
ಎಷ್ಟೋ ಜನ ಸಿದ್ದೇಶ್ವರ ಸ್ವಾಮಿಗಳಿಗೆ, ಮಲ್ಲಿಕಾರ್ಜುನ ಸ್ವಾಮಿಗಳಿಗೆ ನಮ್ಗೆ ನೀವು ದೀಕ್ಷೆ ಕೊಡಿ ಅಂತಂದ್ರೆ ಕೊಟ್ಟಿಲ್ಲ. ದೀಕ್ಷೆ ಬೇಡಿದರೆ ಸಿಗೋದಲ್ಲ, ದೀಕ್ಷೆ ಗುರು ತಾನಾಗಿಯೇ ಬರ್ತಾನೆ, ತಾನಾಗಿ ನಾನ್ ನಿನಗೆ ದೀಕ್ಷೆ ಕೊಡ್ತೀನಿ ಬಾ ಅಂತ ಕರೀತಾನೆ, ನಾನ್ ನಿನಗೆ ಆಶೀರ್ವಾದ ಮಾಡ್ತೀನಿ ಬಾ ಅಂತ ಕರೀತಾನೆ. ಹುಡುಕಿಕೊಂಡು, ಯಾಕಂದ್ರೆ ಬೇಡಿದವರಿಗೆ ಸಿಗ್ಲಿಕ್ಕೆ ಅದು ಸಂತೆಯ ಒಂದು ಸರಕು ಅಲ್ಲ ದೀಕ್ಷೆ ಅನ್ನೋದು. ಅದಕ್ಕೆ ಯೋಗ್ಯನಾದ ಶಿಷ್ಯನಿಗೆ ಮಾತ್ರ ಸಿಗ್ತದ. ಪರಾಶರ ಮುನಿಗಳು ತಾವು ಕಲಿತಂತಹ ವಿದ್ಯೆಯನ್ನ ಯಾರಿಗೆ ಕೊಡಬೇಕು? ಯೋಗ್ಯ ಶಿಷ್ಯರಿಗಾಗಿ ಹುಡುಕಾಡ್ತಾರೆ. ಯೋಗ್ಯ ಶಿಷ್ಯರಿಗೆ ಹುಡುಕಿ 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 ಸಿಗುವುದೇ ಇಲ್ಲ. ನನ್ನ ಜೊತೆಗೆ ಈ ವಿದ್ಯೆ ಸಾಯಬಾರ್ದಲ್ಲ. ಹೀಗೆ ಹೋಗ್ತಾ 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 ಗಂಗಾ ನದಿಯನ್ನು ದಾಟುವಾಗ ಆ ಗಂಗಾ ನದಿಯನ್ನ ದಾಟಿಸ್ತಕ್ಕಂತ ಬೆಸ್ತರವನ ಮಗಳು ಮತ್ಸ್ಯಗಂಧಿ. ಮತ್ಸ್ಯಗಂಧಿ ಇದರ ಅರ್ಥ ಮೀನಿನ ವಾಸನೆ ಹೊಂದಿರತಕ್ಕಂಥವಳು. ಮತ್ತ ಮೀನುಗಾರರ ಮನೆಯಲ್ಲಿ ಮೀನಿನ ವಾಸನೆನೇ ಬರ್ತದಲ್ಲ, ಅವರ ದೇಹವು ಕೂಡ ಒಂದ್ ರೀತಿ ಆ ಮೀನನ್ನ ಹಿಡಿಯೋದು, ಅದನ್ನು ಬಳಸೋದ್ರಿಂದ ಆ ವಾಸನೆ ಇರೋದ್ರಿಂದ ಆಕೆಗೆ ಮತ್ಸ್ಯಗಂಧಿ ಅಂತ ಹೆಸರಿತ್ತು. ಆ ಮತ್ಸ್ಯಗಂಧಿ ದಾಟಿಸ್ತಿರ್ತಾಳೆ ಪರಾಶರ ಮುನಿಗಳು. ಯಾಕಂದ್ರೆ ಆಗಿನ ಕಾಲದಲ್ಲಿ ಮುನಿಗಳಿಗೆ ಬಹಳ ದೊಡ್ಡ ಗೌರವದ ಸ್ಥಾನಮಾನ. ಆ ಮುನಿಗಳನ್ನ ಬಹಳ ಗೌರವದಿಂದ ದಾಟಿಸ್ತಿರ್ತಾಳೆ. ಆ ನದಿ ದಾಟಿಸುವಾಗ ಇಷ್ಟೆಲ್ಲ ಹುಡುಕಿದೆ, ಚಿಂತನೆ ಮಾಡಿದೆ, ಒಬ್ರು ಸಿಗ್ಲಿಲ್ಲ. ವಿದ್ಯೆ ಹೀಗಾದ್ರೆ ಹೇಗೆ ಅಂದಾಗ ತಕ್ಷಣ ಒಂದು ಹೊಳಿತದ, ಯಾಕೆ ನಾನೇ ಒಂದು ವಿವಾಹವನ್ನ ಮಾಡಿಕೊಂಡು ಒಂದು ಮಗುವನ್ನ ಪಡೆದುಕೊಂಡು ಆ ನನ್ನ ಮಗುವಿಗೆ ಯೋಗ್ಯ ಸಂಸ್ಕಾರವನ್ನ ನೀಡಿ ಅವನಿಗೆ ನನ್ನ ವಿದ್ಯೆಯನ್ನ ಧಾರೆ ಎರೆದರೆ ಹೇಗೆ ಎಂಬ ಒಂದು ಚಿಂತನೆ ಮೂಡ್ತದ. ಚಿಂತನೆ ಮೂಡಿದ್ದೇ ತಡ ಆ ಮತ್ಸ್ಯಗಂಧಿಯತ್ತ ನೋಡ್ತಾನೆ. ಆ ಮತ್ಸ್ಯಗಂಧಿಯತ್ತ ನೋಡಿದಾಗ ಅವನಿಗೆ ಏನ್ ಅನಿಸ್ತದ ಅಂದ್ರೆ, ಋಷಿಗೆ ನನಗೆ ಮಗು ಬೇಕು, ಯಾವ ಸ್ತ್ರೀ ಆದ್ರೆ ಏನು ತಿಳಿದುಕೊಂಡು ಇವಳನ್ನೇ ವಿವಾಹ ಮಾಡಿಕೊಂಡ್ರೆ ಇವಳಿಂದನೇ ಮಗುವನ್ನ ಪಡಿಬಹುದಲ್ಲ ಅಂತ ತಿಳಿದುಕೊಂಡು ಅವಳ ತಂದೆ ಹತ್ರ ಮಾತನಾಡ್ತಾನೆ. ಆಯ್ತು ಅಂತ ಋಷಿಗಳ ಮಾತಿಗೆ ಒಪ್ಕೊಳ್ತಾರೆ. ಮಗುನು ಕೂಡ ಆಗ್ತದೆ. ಆ ಮಗು ದೊಡ್ಡದಾಗುವವರೆಗೂ, ಆ ಮಗು ಅಂದ್ರೆ ಹಾಲನ್ನು ಕುಡಿದು ಒಂದಿಷ್ಟು ಮಗು ದೊಡ್ಡದಾಗುವವರೆಗೂ ಅಲ್ಲಿಯೇ ಋಷಿ ಒಂದು ಕಡೆಗೆ ಇದ್ದು ಕೊನೆಗೆ ಆ ಮಗುವನ್ನ ಕರೆದುಕೊಂಡು ಹೋಗ್ತಾನೆ. ಹೋದ ಮೇಲೆ ಅದಕ್ಕೆ ವಿದ್ಯೆ ಕಲಿಸಿ ತನ್ನ ವಿದ್ಯೆಯನ್ನ ಧಾರೆ ಎರೆದ ಆ ಮಗುವೆ ವೇದವ್ಯಾಸ, ಮಹಾಭಾರತದ ಕರ್ತೃವಾಗಿ ಬರ್ತಾನೆ ಅಂತ ಕಥೆ ಬರ್ತದೆ. ಇಲ್ಲಿ ಪರಾಶರರು ಯೋಗ್ಯ ಶಿಷ್ಯನಿಗಾಗಿ ಹುಡುಕಿ ಸಿಗಲಾರದೆ ಒದ್ದಾಡಿ ಇಂತಹ ಸ್ಥಿತಿಗೆ ಬಂದ್ರು ಅನ್ನೋದು ಮಹಾಭಾರತದಲ್ಲಿ ಬರ್ತಕ್ಕಂಥ ಸಂಗತಿ. ಹೀಗೆ ಈ ಸ್ಥಿತಿ ಇದ್ದಾಗ ಇಲ್ಲಿ ಸಿದ್ದರಾಮರಿಗೆ ಅಲ್ಲವರು ಹೇಳೋದು ಎಲ್ಲರಿಗೂ ಹೇಳಲಿಕ್ಕೆ ಬರೋದಿಲ್ಲ ಅಂತ. ಅದಕ್ಕೆ ಈ ಗೊಗ್ಗಯ್ಯನ ಪ್ರಸಂಗದಲ್ಲಿಯೂ ಕೂಡ ಅಲ್ಲವರು ಅದನ್ನೇ ಹೇಳ್ತಿರ್ತಾರ. ಅವನಿಗೆ ಅವ ತೋಟ ಮಾಡಿರ್ತಾನೆ, ದೊಡ್ಡ ತೋಟ. ಆ ತೋಟ ಮಾಡಿದಂತ ಗೊಗ್ಗಯ್ಯನನ್ನ ಕುರಿತು ಬಹಳ ಚಂದ ತೋಟ ಮಾಡಿ, ಆದ್ರೆ ಈ ತೋಟದಿಂದ ಉಪಯೋಗ ಆಗುದಿಲ್ಲ, ನಾನು ಒಂದು ತೋಟ ಮಾಡೇನಿ, ಅಂತ ತೋಟವನ್ನ ಎಲ್ಲರೂ ಮಾಡಬೇಕು ಅಂತ ಹೇಳ್ತಾನೆ. ಯಾರು ಆ ತೋಟವನ್ನ ಮಾಡಿಕೊಳ್ತಾರೋ ಅವರು ಅರ್ಹತೆಯನ್ನ ಪಡೀಲಿಕ್ಕೆ ಸಾಧ್ಯ ಆಗ್ತಾ ಇದೆ. ಆ ವಚನ ಎಲ್ಲರಿಗೂ ಗೊತ್ತಿರೋದು. ತನುವ ತೋಂಟವ ಮಾಡಿ ಮನವ ಗುದ್ದಲಿ ಮಾಡಿ ಅಗೆದು ಕಳೆದನಯ್ಯ ಭ್ರಾಂತಿಯ ಬೇರ. ಇದು ಅಂತರಂಗವನ್ನು ಶುದ್ಧಿ ಮಾಡಿಕೊಳ್ಳುವ ವ್ಯವಸಾಯ. ಇದು ಅಲ್ಲಮ ಪ್ರಭುಗಳ ವಚನ. ಇದು ತನುವ ತೋಂಟವ ಮಾಡಿ, ಈ ಶರೀರವೇ ತೋಟ, ಮನವ ಗುದ್ದಲಿ ಮಾಡಿ, ಹೊರದಾಡುವ ಮನಸ್ಸನ್ನ ಆಯುಧ ಮಾಡಿಕೊಳ್ಬೇಕು. ಅಗೆದು ಕಳೆದನಯ್ಯ ಭ್ರಾಂತಿಯ ಬೇರ, ಒಂದು ರೀತಿ
ಕರಿಕೆಯ ಜೇಕಿನಂಗೆ ಹುಟ್ಕೊಂಡಿತ್ತು. ಭ್ರಾಂತಿಯ ಬೇರನ್ನ ಮನವೆಂಬ ಗುದ್ದಲಿಯಿಂದ ಅಗೆದು ತೆಗೆದೆ, ಒಡೆದು ಸಂಸಾರದ ಹೆಂಟೆಯ ಕೃಷಿ ಮಾಡಿದೆ. ಸಂಸಾರವೆಂಬ ಹೆಂಟೆಗಳು ಅಡೆತಡೆಗಳಿದ್ದು ಅದನ್ನು ಒಡೆದು ಹಾಕಿದೆ. ಬಗೆದು ಬಿತ್ತಿದ ನಯ್ಯ ಬ್ರಹ್ಮ ಬೀಜವ, ಅಖಂಡ ಮಂಡಲವೆಂಬ ಬಾವಿ ಪವನವೇ ರಾಟಾಳ, ಸುಷುಮ್ನ ನಾಳದಿಂದ ಉದಕವ ತಿದ್ದಿ ಬಸವಗಳೈವರು ಹಸಗೆಡಸಿಹರೆಂದು. ಈ ಪಂಚೇಂದ್ರಿಯಗಳು ಈ ಐವರು ಇವರು ಬಸವಗಳೈವರು ಹಸಗೆಡಿಸಿಹರೆಂದು ಸಮತೆ ಸೈರಣೆ ಎಂಬ ಬೇಲಿಯನ್ನ ಹಾಕೊಂಡ್ಬಿಟ್ಟೆ ನನ್ನ ಮನಸ್ಸಿಗೆ, ನನ್ನ ಈ ಶರೀರವೆಂಬ ತೋಟಕ್ಕೆ. ಸಮತೆ ಸೈರಣೆ ಈ ಬೇಲಿಯನ್ನ ಇಕ್ಕಿ ಆವಾಗಳು ಈ ತೋಂಟದಲ್ಲಿ ಜಾಗರವಿದ್ದು ಸಸಿಹೆ ಸಲುಹಿದೆನಯ್ಯ ಗುಹೇಶ್ವರ. ಅರಿವೆಂಬ ಸಸಿಯನ್ನ ಸಲುಹಿದೆ, ಬೆಳೆಸಿದೆ ಅಂತ ಹೇಳ್ತಾರೆ. ಈ ಮನೋಭೂಮಿಕೆಯನ್ನ ಯಾವನು ಮಾಡಿಕೊಳ್ತಾರೋ, ಯಾರ್ದು ಇರ್ತದೋ ಅವರು ಶಿಷ್ಯರಾಗಲಿಕ್ಕೆ ಯೋಗ್ಯರಾಗ್ತಾರೆ. ಅಂತಹ ಶಿಷ್ಯರ ಮನದಲ್ಲಿ ಯಾವ ತತ್ವವನ್ನು ಬಿತ್ತಿದರೂ ಕೂಡ ಅದು ಫಲಿತು ಮೊಳೆತು ಅದು ವೃಕ್ಷವಾಗ್ತದ, ಲೋಕಕ್ಕೆ ಬೆಳಕಾಗ್ತದ, ಲೋಕಕ್ಕೆ ನೆರಳಾಗ್ತದ, ಆಶ್ರಯ ಕೊಡ್ತದ. ಅಂತಹ ಬೆಳಕು ನೀಡಿದ ದೊಡ್ಡ ಗುರು ಪರಂಪರೆ ನಮ್ಮಲ್ಲಿದೆ. ಶಿವಾನಂದಪ್ಪ ಅವರು, ಮಲ್ಲಿಕಾರ್ಜುನಪ್ಪ ಅವರು. ನಿನಗೆ ನಿನ್ನ 15 ಜನ್ಮಗಳಿಂದ ಹುಡುಕ್ತಿದ್ನೋ ಮುದುಕಪ್ಪ ಅಂತ ಅವರ ಚರಿತ್ರೆ ಒಳಗೆ ನಾನು ಓದಿದ ನೆನಪು. ಯಾಕಂದ್ರೆ ಅವರ ಪರಮ ಸ್ನೇಹಿತರೊಬ್ರು ಅಕಾಲ ಮರಣಕ್ಕೆ ಈಡಾಗ್ತಾರೆ. ಮಲ್ಲಿಕಾರ್ಜುನ ಸ್ವಾಮಿಗಳ ಮೊದಲ ಹೆಸರು ಮುದುಕಪ್ಪ. ಆ ಮುದುಕಪ್ಪನ ಸ್ನೇಹಿತ ಅಕಾಲಿಕ ಮರಣ ಹೊಂದಿದಾಗ ಬಹಳಷ್ಟು ಗೋಳಾಡ್ತಾರೆ, ಹೇಳ್ತಾರೆ. ಒಂದು ರೀತಿ ಈ ಅವನನ್ನು ಬಿಟ್ಟು ಇರಲಾರೆ ಎನ್ನುವ ಗೋಳಾಟದಲ್ಲಿದ್ದಾಗ ಶಿವಾನಂದರು ಅವರಿಗೆ ಸಂತೈಸ್ತಾರೆ. ರೇ ಮುದುಕಪ್ಪ, ನಿನ್ನ ಸಲುವಾಗಿ ಎಷ್ಟು ಜನ್ಮ ಕಾದೇನೋ. ಇದು ನಿಜವಾಗಿ ಅದೇ ರೀತಿ ಮಲ್ಲಿಕಾರ್ಜುನವರು ಸಿದ್ದೇಶ್ವರ ಸ್ವಾಮಿಗಳಿಗಾಗಿ ಎಷ್ಟು ಜನ್ಮ ಕಾದಿದ್ರು ಯಾರಿಗ್ ಗೊತ್ತಿಲ್ಲ. ತಪೋವನದ ಶ್ರೀಗಳು ಈ ಸಿದ್ಧನನ್ನ ನನಗ್ ಕೊಡ್ರಿ ಅಂತ ಮಲ್ಲಿಕಾರ್ಜುನಪ್ಪನವ್ರನ್ನ ಕೇಳ್ತಾರೆ. ನನ್ನ ಆಶ್ರಮಕ್ಕೆ ಕೊಡ್ರಿ ಅಂತ ಕೇಳ್ತಾರೆ. ಹೇಗಿದೆ ಈ ಗುರು ಪರಂಪರೆ? ಅವರು ಗುರುವನ್ನು ಬಿಟ್ಟು ಬರ್ಲಿಲ್ಲ. ಆ ಮಾತು ಗುರು ಅಪ್ಪನೇ ಕೊಟ್ರು ಹೋಗ್ತೀನಿ ಅಂದ್ರು. ಗುರು ಹೇಳ್ತಾರ ಅವ ಬರ್ತೇನಂದ್ರೆ ಕರ್ಕೊಂಡು ಹೋಗಂದ್ರು. ಇವೆರಡು ಆಗದ ಕೆಲಸಗಳು. ಅಂತಹ ಒಂದು ಶಿಷ್ಯ ಮತ್ತು ಗುರು ಪರಂಪರೆ ನಮ್ಮಲ್ಲಿದೆ. ಎಲ್ಲಿಯ ಗೋವಿಂದ ಭಟ್ಟ, ಎಲ್ಲಿಯ ಶಿಶುನಾಳ ಶರೀಫ, ಧರ್ಮ ಜಾತಿ ಎಲ್ಲ ಈ ಬೇಲಿಗಳನ್ನ ಕಿತ್ತೊಗೆದು ಗುರು ಪರಂಪರೆಯನ್ನು ಮುನ್ನಡೆಸಿದರಲ್ಲ, ಆ ಮಾತನ್ನ ಇಲ್ಲಿ ಅವರು ನಮಗೆ ಹೇಳ್ಕೊಡ್ತಾರೆ. ಏನು ಅಂದರೆ, ಚಿತ್ತದಲ್ಲಿ ಪರಿಪಾಕವಾದ ಮಹೋತ್ತಮಂಗಲ್ಲದೆ ನಿರರ್ಥಕ ಬಿತ್ತಲಾಗದು ತತ್ವ ಬೀಜವು ಬದ್ಧ ಭವಿಗಳಲ್ಲಿ ಈ ತತ್ವ ಬೀಜವನ್ನ ಬಿತ್ತಿದ್ರೆ ನಿರರ್ಥಕವಾಗಿ ಹೋಗ್ತಾ ಇದೆ. ಅಂಥವರಿಗೆ ಇದನ್ನ ಹೇಳಬಾರದು, ಬಿತ್ತಬಾರದು. ಯಾಕಂದ್ರೆ ಹೊತ್ತು ಹೋಗದೆ ಗೋಷ್ಠಿ ಮಾಡುವ ಕೃತ್ಯವಲ್ಲಿದು. ದೀಕ್ಷೆ ಕೊಡುವುದು, ತತ್ವ ಹೇಳೋದಂದ್ರೆ ಹೊತ್ತು ಹೋಗದೆ ಗೋಷ್ಠಿ ಮಾಡುವ, ಜಾತ್ರೆ ಮಾಡುವ ಕೃತ್ಯ ಕಾರ್ಯವಲ್ಲಿದು, ಚರ್ಚೆ ಮಾಡುವ ಕಾರ್ಯವಲ್ಲ. ಮುಂದೆ ಹೇಳ್ತಾರೆ, ಸಕಲ ಸಂಘ ನಿವೃತ್ತನಾದಂಗಲ್ಲದೆ ಆಗದು ರಾಮ ಕೇಳೆಂದ. ಸಕಲ ಸರ್ವ ಸಂಘ ಪರಿತ್ಯಾಗಿಯಾದವರಿಗಲ್ಲದೆ ಉಳಿದವರಿಗೆ ಇದು ಸಾಧ್ಯವಾಗದು. ರಾಮ ಕೇಳು ಅಂತ. ಸಕಲ ಸಂಘ ಪರಿತ್ಯಾಗ ಅಂದ್ರೆ ಬಹಿರಂಗದ ಸಕಲ ಸಂಘ ಪರಿತ್ಯಾಗ ಅಲ್ಲ, ಬಿಡ್ಬೋದು ಅವನ್ನ. ಅಂತರಂಗದ ಸಕಲ ಸಂಘ ಪರಿತ್ಯಾಗ ಆಗಬೇಕು. ಆ ಒಳಗಿನ ಮನೋಭೂಮಿ ಅಲ್ಲಮರು ಹೇಳಿದ ಆ ವಚನದಂತೆ ಆಗ್ಬೇಕು. ಸಮತೆ ಸೈರನೆಯ ಬೇಲಿ ಹಾಕೊಂಡು ಅದನ್ನ ಕಾಯ್ಬೇಕು 24x7. ಅಂದಾಗ ಮಾತ್ರ ಇದು ಸಾಧ್ಯ. ಇಲ್ಲ ಅಂದ್ರೆ ಇದು
ಸುಮ್ನೆ ಗೋಷ್ಠಿ ಅಲ್ಲಪ್ಪ ಇದು ಹೇಳುವುದು ಅನ್ನೋ ಮಾತನ್ನ ಸಿದ್ದರಾಮರಿಗೆ ಹೇಳ್ತಾರೆ. ಉದ್ದೇಶ ಏನು ಅಂದ್ರೆ, ನಾನು ನಿನಗೆ ಮುಂದೆ ಹೇಳತಕ್ಕಂತ ತತ್ವೋಪದೇಶಕ್ಕೆ ನೀನು ಅರ್ಹನಿಧಿ, ಆದರೆ ಸಿದ್ಧತೆ ಮಾಡಿಕೊಂಡಿಲ್ಲ. ಆ ಸಿದ್ಧತೆ ಮಾಡಿಕೊಳ್ಳುವ ಒಂದು ಸೂಚನೆಯನ್ನ ಅಲ್ಲಮರು ಸಿದ್ದರಾಮರಿಗೆ ಕೊಡ್ತಾರೆ. ಇಂಥ ಅಪರೂಪದ ಗುರು ಶಿಷ್ಯರ ಈ ಒಂದು ಸಂವಾದ ನಿಜವಾಗಿ ಕೂಡ ಚಾಮರಸನ ಒಂದು ಪ್ರತಿಭೆಗೆ ಸಾಕ್ಷಿಯಾಗಿ ನಿಲ್ತದ. ಇಂಥ ಅಭೂತಪೂರ್ವ ಪ್ರಸಂಗವನ್ನ ನಮ್ಮೆಲ್ಲರಿಗೆ ನೀಡಿರ್ತಕ್ಕಂಥ ಚಾಮರಸರಿಗೆ ಹಾಗೂ ಇಲ್ಲಿ ಮಾತನಾಡುತ್ತಾ ಪರಸ್ಪರರು ರಸಬೋಧೆಯನ್ನ ನೀಡುವ ಒಂದು ದೃಶ್ಯಾವಳಿಯನ್ನ ನಮ್ಮ ಮುಂದೆ ಕಟ್ಟಿಕೊಟ್ಟಂತಹ ಆ ಇಬ್ಬರು ಮಹನೀಯರಿಗೆ ಶತಕೋಟಿ ಪ್ರಣಾಮಗಳನ್ನ ಸಲ್ಲಿಸಿ ಈ ನನ್ನ ಮಾತುಗಳನ್ನ ಆ ಮೂವರ ಶ್ರೀಪಾದಗಳಿಗೆ ಅರ್ಪಿಸುತ್ತೇನೆ. ಶರಣು ಶರಣಾರ್ಥಿ.